ಬೇಕು ಅಂತ ನೋಡಿದ್ದಲ್ಲ, ಜಸ್ಟ್ ಮಿಸ್ ಆಗಿ ನೋಡಿದ್ದು. ಅರ್ಧಕ್ಕೆ ಎದ್ದು ಬರೋ ಯೋಚನೆ ಇತ್ತು, ಬಟ್ ಮನಸ್ಸೊಪ್ಪಲಿಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿದ್ದಿ ಇಶ್ಕು. ಇದೊಂದು ಹಿಂದಿ ವೆಬ್ ಸೀರೀಸು ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಈ ಒಂದು ಸೀರೀಸು ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ಗೆ ಬರುತ್ತೆ ಮಾತ್ರ. ಸೀರೀಸ್ನ ನೀವೇನಾದರೂ ಮಲ್ಕೊಳ್ಬೇಕಾದ್ರೆ ನೋಡಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡ್ರೆ ಆರಾಮಾಗಿ ನಿದ್ದೆ ಬರುತ್ತೆ. ಸೀರೀಸ್ ಮಾತ್ರ ನಿಮ್ಮ ಕೈಲೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಬೋರಿಂಗ್ ಆಗಿದೆ ಗುರು. ಇನ್ನು ಈ ಒಂದು ಸೀರೀಸ್ನ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಮೇಹುಲ್ ಅನ್ನೋ ಒಂದು ಹುಡುಗಿ ಶೇಖರ್ದ ಅನ್ನೋ ಒಂದು ಪರ್ಸನ್ನ ಇಷ್ಟಪಡ್ತಾಳೆ. ಅವನು ಮೇಹುಲಾಗಿ ಒಂಥರ ಕ್ರಶ್ ಇದ್ದಂಗೆ. ಅವಳ ಒಂದು ಲವ್ನ ಇವನಂತರ ಎಕ್ಸ್ಪ್ಲೇನ್ ಮಾಡ್ಕೊಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಎಲ್ಲ ಸರಿಯಾಗೋ ಟೈಮ್ಗೆ ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಆ ಸೂಸೈಡ್ಗೆ ಕಾರಣ ಏನು, ಕಾರಣ ಯಾರು, ಈ ಒಂದು ವಿಷಯಗಳನ್ನೆಲ್ಲ ತಿಳ್ಕೊಳ್ತಾ ಅವಳ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಇಲ್ಲಿ ಮೇಹುಲ ಹೊರಡ್ತಾಳೆ. ಆ ಒಂದು ಜರ್ನಿಲಿ ಏನೇನಾಗುತ್ತೆ ಅನ್ನೋ ಒಂದು ಥಿಂಗ್ಸ್ನ ಈ ಒಂದು ಸೀರೀಸಲ್ಲಿ ನಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಒಂದು ಸೀರೀಸ್ನ ಕಂಪ್ಲೀಟ್ ಮಾಡಿರೋರಿಗೆ ನನ್ನ ಕಡೆಯಿಂದನೂ ಕೂಡ ಒಂದು ನಮಸ್ಕಾರ. ನೀವು ಕೂಡ ನನಗೆ ನಮಸ್ಕಾರ ಮಾಡಬೇಕು, ಯಾಕಂದರೆ ನಾನು ಕೂಡ ಈ ಒಂದು ಸೀರೀಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಹೌದು, ಸ್ಟಾರ್ಟಿಂಗಲ್ಲೇ ಕ್ಲೈಮ್ಯಾಕ್ಸ್ ತೋರಿಸ್ಬಿಟ್ಟು ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಆ ಒಂದು ಥಿಂಗು ಸ್ವಲ್ಪ ಇಂಪ್ರೆಸಿವ್ ಆಗಿತ್ತು, ಬಿಟ್ಟರೆ ಸೀರೀಸ್ನಲ್ಲಿ ಏನು ಕೂಡ ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ಲಿಲ್ಲ. ಬೋರಿಂಗ್ ಪ್ರೊಸೀಡಲ್ಲಿ ಯಾವ ಥರ ಇಂಟ್ರೆಸ್ಟ್ನ ಕಳ್ಕೊತೀವೋ ಆ ಥರ ಈ ಒಂದು ಸೀರೀಸ್ನ ಪ್ರೆಸೆಂಟ್ ಮಾಡಿದ್ದಾರೆ. 7 ಎಪಿಸೋಡ್ ಇದೆ ಈ ಒಂದು ಸೀರೀಸು. 28ರಿಂದ 30 ನಿಮಿಷ ಒಂದೊಂದು ಎಪಿಸೋಡ್ ಇದೆ. ಆ ಇಂಟ್ರೋ ಅದು ಇದೆಲ್ಲ ಕಟ್ ಮಾಡಿದ್ರೆ ಗ್ಯಾರಂಟಿ ಒಂದು 3 ಗಂಟೆ ಒಳಗೆ ಈ ಒಂದು ಸೀರೀಸು ಆಗೋಗ್ಬಿಡುತ್ತೆ. ಇನ್ನು ಆ್ಯಕ್ಟಿಂಗ್ನ ಮೇಹುಲ್ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಕ್ಯಾರೆಕ್ಟರ್ ನನಗೇನು ಅಷ್ಟು ಇಂಪ್ರೆಸಿವ್ ಆಗಿ ಕಾಣಿಸ್ಕೊಳ್ಳಲಿಲ್ಲ. ಸ್ಟೋರಿ ಬಿಟ್ಬಿಟ್ಟು ಬೇರೆ ಥಿಂಗ್ಸ್ಗಳ ಕಡೆನೂ ಕೂಡ ಜಾಸ್ತಿ ಹೋಗ್ತಾರೆ. ಅದು ಕೂಡ ಸ್ವಲ್ಪ ಬೋರಿಂಗ್ ಪ್ರೊಸೀಡ್ ಅನ್ನಿಸ್ತು ನನಗೆ ಮಾತ್ರ. ಹೇಳಿದ್ನೆಲ್ಲ, ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ಇಂಪ್ರೆಸಿವ್ ಆಗಿ ಸ್ಟಾರ್ಟಿಂಗ್ ಅನ್ನಿಸ್ತು, ಬಟ್ ಹೋಗ್ತಾ ಅದು ಕೂಡ ಬೋರ್ ಹೊಡಿತು. ಸ್ವಲ್ಪ ಸ್ಟಾರ್ಟಿಂಗ್ ಒಂದು 2-3 ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ನ ಇಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅವೆಲ್ಲ ರಿವೀಲ್ ಆಗ್ತಾ ಬರ್ತಿದ್ರೆ ಅಷ್ಟು ಎಕ್ಸೈಟೆಡ್ ಆಗೋದಿಲ್ಲ ಯಾರಿಗೂ. ನನಗೆ ಮಾತ್ರ ಗೈಸ್ ಸೀರೀಸು ವರ್ಕೌಟ್ ಆಗಲಿಲ್ಲ. ನಿಮ್ಗೇನಾದರೂ ನಿದ್ದೆ ಬರ್ತಿಲ್ಲ ಅಂದರೆ ನೈಟ್ ಟೈಮಲ್ಲಿ ನಿದ್ದೆ ಬರೋದಕ್ಕೆ ಒಂದೊಳ್ಳೆ ಮೆಡಿಸನ್ನು ಟ್ರೈ ಮಾಡಿ ನಿದ್ದೆ ಬರ್ಬೋದು ನಿಮಗೆ. ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತೈತೆ. ಯಾವುದೇ ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಅಡಲ್ಟ್ ಸೀನ್ ಆಗಲಿ ಈ ಒಂದು ಸೀರೀಸ್ನಲ್ಲಿಲ್ಲ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.